ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನದಿಂದ ನಾವು ನೋಡಿಕೊಳ್ಳೋಣ. ಏನು ಹೇಳುತ್ತೆ? ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲ. ನೀವು ಈ ಲೋಕದವರಲ್ವೇ ಅಲ್ವಾ? ಮತ್ತೆ ನೀವು ಇರೋ ರೀತಿ ನೋಡಿದ್ರೆ ನಾವಿಲ್ಲಿ ಶಾಶ್ವತ ಅನ್ನೋ ಹಾಗೆ ನಾವು ಜೀವನ ಮಾಡ್ತೀವಿ ಅಲ್ವಾ? ನಾವು ದೇವರು ಯೇಸು ಸ್ವಾಮಿ ಹೇಳಿದ್ದಾರೆ, ಒಂದು ಸುಂದರವಾದಂತ ಮಾತು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನಾವು ಈ ಲೋಕದವರು ಅಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟವರು ಅಲ್ಲ, ನಾವಿಲ್ಲಿ ಕೇವಲ ಪ್ರಯಾಣಿಕರು. ಹಲ್ಲೆಲೂಯಾ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡ್ತದೆ. ಪ್ರಿಯ ಸಹೋದರ ಸಹೋದರಿ, ನೀನು ನಾನು ಈ ಲೋಕದವರು ಅಲ್ಲ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ನೀವು ಈ ಲೋಕದವರು ಅಲ್ಲ, ನೀವು ಈ ಲೋಕದವರು ಅಲ್ಲ. ಹಲ್ಲೆಲೂಯಾ. ಈ ಕಡೆ ಇದ್ದವ್ರಿಗೆ ಹೇಳ್ರಿ, ನೀವು ಪರಲೋಕದವರು ಅಂತ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿ, ನಾವು ಈ ಲೋಕದವರು ಅಲ್ಲ, ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು. ದೇವರ ನಾಮಕ್ಕೆ ಸ್ತೋತ್ರ. ಸ್ವರ್ಗ ಇದೆಯಾ? ಇದೆ. ಬೇರೆ ಬೇರೆಯವರು ಬೇರೆ ಬೇರೆ ತರವಾದಂಥ ವ್ಯಾಖ್ಯಾನಗಳನ್ನ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ರೀತಿಯಾಗಿ ಸ್ವರ್ಗದ ಕುರಿತಾಗಿ ಹೇಳ್ತಾರೆ. ಆದರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ನುಡಿತದೆ, ದೇವರ ರಾಜ್ಯ ಇದೆ. ಯಾಕೆ ಅಂತ ಹೇಳಿದ್ರೆ, ಬೇರೆ ಬೇರೆ ಜನರು ಹೇಳುವ ಅಥವಾ ಬೇರೆ ಧರ್ಮಗಳು ಹೇಳುವ ರೀತಿಯಲ್ಲಿ ನೋಡಿದ್ರೆ ಅನೇಕ ಸಂಗತಿಗಳಿದೆ. ಆದರೆ ಒಂದು ಸ್ಪಷ್ಟವಾದ ಸಂಗತಿ ದೇವರ ವಾಕ್ಯದೆಲ್ಲ ನೋಡ್ತೇವೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಅಲ್ಲಿಂದನೇ ಬಂದವನು ಅಂತ ಹೇಳ್ತಾರೆ. ಎಲ್ಲಿಂದ ಬಂದಿದ್ದಾರಂತೆ? ಅಲ್ಲಿಂದ ನಾನು ಬಂದಿದ್ದೇನೆ. ಮತ್ತು ನಾ ಎಲ್ಲಿಗೆ ಹೋಗ್ತೇನೆ? ಈಗ ಎಲ್ಲಿ ಹೋಗಿದ್ದಾರೆ? ಅಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಅವರು ಅಲ್ಲಿ ಇದ್ದಾರೆ, ಇಲ್ಲಿಯೂ ಇದ್ದಾರೆ. ಪ್ರಿಯರೇ, ಈ ಪರಲೋಕ ಅಂತ ಹೇಳುವಾಗ ಚಿಕ್ಕವನಿರುವಾಗಿಂದ ನಾನು ಚರ್ಚಿಗೆ ಹೋಗ್ಬೇಕಾದ್ರೆ, ನಾನು CSI ಚರ್ಚಿಗೆ ಹೋಗಿದ್ರು ಕೂಡ ಅಲ್ಲಿ ದೇವರ ವಾಕ್ಯ ಅವರು ಹೇಳುವಾಗ ಪರಲೋಕ ನಿತ್ಯ ಜೀವ ಅಂತ ಹೇಳುವಾಗ ನನ್ನ ಹೃದಯ ಉಲ್ಲಾಸಿಸ್ತಿತ್ತು. ಯಾಕೆ ಗೊತ್ತಾ? ಈ ಲೋಕ ಕೆಟ್ಟದ್ರಿ, ಈ ಲೋಕದಲ್ಲಿ ಬರೀ ಕೆಟ್ಟದ್ದೇ ತುಂಬಿದೆ. ಆದರೆ ನಮ್ಗೆ ಎಲ್ಲೋ ಒಂದು ಕಡೆಗೆ ಒಂದು ಸ್ಥಾನ, ಒಂದು ದೇಶ ನಮಗೆ ಸಿಗ್ತದೆ. ಅಲ್ಲಿ ನಾವು ಬೇರೆ ರೀತಿಯಾಗಿ ನಾವು ಇರ್ತೇವೆ. ಆ ಒಂದು ಭರವಸೆ, ಆ ಒಂದು ನಿರೀಕ್ಷೆ ದೇವರ ವಾಕ್ಯ ಮಾತ್ರ ಕೊಡ್ತದೆ. ಜಗತ್ತಲ್ಲಿ ಯಾರು ಕೊಡಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ ಏನಂತ ಹೇಳಿದ್ರೆ, ನಾನು ಬಂದದ್ದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ. ಹಲ್ಲೆಲೂಯಾ. ನಾವೇನು ಹೇಳ್ತೀವಿ? ನೀನೇ ಹೋಗ್ ಸ್ವಾಮಿ, ನಮಗೆ ಈ ಲೋಕನೇ ಬೆಸ್ಟ್, ಇಲ್ಲೇ ಇರ್ತೀವಿ. ಇರ್ರಿ, ಬಹಳ ಸಂತೋಷ. ಎಷ್ಟು ಜನರಿಗೆ ಇಲ್ಲೇ ಶಾಶ್ವತವಾಗಿ ಇರಕ್ಕೆ ಇಷ್ಟ ಇದೆ? ಒಂದು ವೇಳೆ ಸಾವು ಅನ್ನೋದು ಇರದೇ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಸಾವು ಅನ್ನೋದು ಇರದೇ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಎಲ್ಲರದ್ದು ಕಿತ್ಕೊಂಡು ಗಟ್ಟಿಯಾಗಿ ಪರ್ಮನೆಂಟ್ ಆಗಿ ನಾವು ಇಲ್ಲೇ ಇರೋಕೆ ವ್ಯವಸ್ಥೆ ಎಲ್ಲ ಮಾಡ್ತೇವೆ. ಬರೀ 70-80 ವರ್ಷ ಇದ್ರನ್ನ ಇಷ್ಟು ನಾವು ಜಗಳ ಮಾಡ್ತೇವೆ. ನಂದು 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 ಅಂತ ಎಷ್ಟು ಜಗಳ ಮಾಡ್ತೇವೆ. ಆದ್ರೆ ಒಂದು ವೇಳೆ ಶಾಶ್ವತವಾಗಿ ನಾವು ಇಲ್ಲಿ ಇರ್ತಾ ಇದ್ದಿದ್ರೆ ನಾವು ಏನ್ ಮಾಡ್ತಾ ಇದ್ವಿ? ಪ್ರಿಯ ಸಹೋದರ ಸಹೋದರಿ, ಒಂದನ್ನು ನಾವು ಸಂತೋಷ ಪಡೋಣ. ಏನಂತ ಹೇಳಿದ್ರೆ, ನಾವು ಈ ಲೋಕದವರು ಅಲ್ಲ. ಹಲ್ಲೆಲೂಯಾ. ಸ್ವರ್ಗ ಅನ್ನೋದು ಇರೋದು ಖಂಡಿತವಾಗಿ ಇದೆ. ಯೋಹಾನ 17:16 ಹೋಗೋಣ. ಯೋಹಾನ 17:16 ದೇವರ ವಾಕ್ಯ ಏನ್ ಹೇಳ್ತದೆ? ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು. ನಿನ್ನ ವಾಕ್ಯವೇ ಸತ್ಯವು. ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿಕೊಟ್ಟೆನು. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆ ಪಡಿಸಿಕೊಳ್ತೇನೆ. ಯೇಸು ಸ್ವಾಮಿ ಏನ್ ಹೇಳ್ತಾ ಅಂದ್ರೆ, ನಾವು ಲೋಕದವರಲ್ಲ, ಲೋಕದಲ್ಲಿ ಕಳುಹಿಸಲ್ಪಟ್ಟವ್ರು. ನಾವು ಈ ಕತ್ತಲೆ ಎಂಬ ಲೋಕದಲ್ಲಿ ನಾವು ಕಳುಹಿಸಲ್ಪಟ್ಟವರು. ಹಲ್ಲೆಲೂಯಾ. ನಾವು ಯಾವ ಲೋಕಕ್ಕೆ ಸಂಬಂಧಪಟ್ಟವರು ಅಂದ್ರೆ, ನಾವು ಬೆಳಕಿನವರು. ಹೇಳ್ರಿ, ನಾವು ಯಾರು? ಎಲ್ಲರ ಹತ್ರ ಬೆಳಕಿದೆಯಾ? ಯೇಸು ಸ್ವಾಮಿ ಹೇಳಿದ್ರು, ನೀವು ಲೋಕಕ್ಕೆ
ಬೆಳಕಾಗಿದ್ದೀರಿ. ಒಂದು ವೇಳೆ ನಿಮ್ಮ ಬೆಳಕೇ ಡೌನ್ ಆಗಿಬಿಟ್ರೆ, ನಾನು ಹೇಳಿದೆಲ್ಲ ಒಂದ್ಸತೆ, ನಾನು ಹೇಳಿದ ಕತೆ ನೆನಪಿದೆಯಾ? ನೀವು ಯಾಕೆ ಬೆಳಕು ಕೊಡೋದಿಲ್ಲ ಅಂತ. ನಿಮ್ಮ ಬ್ಯಾಟ್ರಿ ಎಲ್ಲ ಏನಾಗಿರ್ತವೆ. ಅದೇ ನಾನು ಅಲ್ಲಿ ಆ ರೂಮಲ್ಲಿ ಕುತ್ಕೊಂಡು ಸ್ವಾಮಿ ಹೇಳಿದ್ರೆ ನನಗೆ, ಇವ್ರಿಗೆಲ್ಲ ನೀನು ಪ್ರಕಟಣೆಯನ್ನು ಬೋಧಿಸು ಅಂತ. ನಾನು ಹೇಳಿದೆ, ಸ್ವಾಮಿ ಪ್ರಕಟಣೆ ಬೋಧಿಸೋಕೆ ಭಯ ಆಗುತ್ತೆ. ನಾನು ಚಿಕ್ಕವನಿಂದ ಕೇಳಿದ್ದೇನಂತ ಹೇಳಿದ್ರೆ, ಪ್ರಕಟಣೆ ಓದಿರಿ ದೆವ್ವ ಬಂದ್ಬಿಡ್ತವೆ. ಏನು ಬರ್ತವೆ? ನಾನು ಕೇಳಿದ್ದು, ಯಾಕಂದ್ರೆ ಅದರೊಳಗೆ ಘಟಸರ್ಪ, 10 ತಲೆ, 1 ಕೊಂಬು ಇವೆಲ್ಲ ಇದೆ ಅದರಲ್ಲಿ, ಪ್ರಕಟಣೆಯಲ್ಲಿ. ಅದಕ್ಕೆ ನಾನು ಓದೋಕ್ಕೆ ಭಯ ಪಡ್ತಾ ಇದ್ದೆ. ಸೊ ಆ ರೂಮಲ್ಲಿ ನಾನು ಕೂತ್ಕೊಂಡ್ಬಿಟ್ಟು ಓದ್ತಾ ಇರ್ಬೇಕು. ಸಾಯಂಕಾಲ 7 ಗಂಟೆ ಸುಮಾರು ಸೌಂಡ್ ಆಯಿತು. ಮತ್ತೆ ನಾನಂದೆ, ಫಸ್ಟ್ ಟೈಮ್ ಓದ್ತಾ ಇದ್ರೆ ಖಂಡಿತ ಬಂದೇ ಬಿಡ್ತಲ್ಲಪ್ಪ ದೆವ್ವ ಅಂತ ಭಾಳ ಭಯಪಟ್ಟೆ. ಆದರೂ ಸ್ವಲ್ಪ ಧೈರ್ಯ ತಕ್ಕೊಂಡು ನೋಡೇ ಬಿಡೋಣ ಎಲ್ಲಿ ಸೌಂಡ್ ಬರುತ್ತೆ ಅಂತ ಹೋಗಿ ಹುಡುಕಾಡಿದೆ. ಒಂದು ವಾಲ್ ಕ್ಲಾಕ್ ಇತ್ತು, ಕ್ಲಾಕಿಂದ ಸೌಂಡ್ ಬರ್ತಾ ಇದೆ. ಅದು ಟಣ್ ಅಂತ ಹೊಡಿಬೇಕು ಗಂಟೆ, ಅದು ಹೊಡಿತಾ ಇಲ್ಲ, ಅಂತಿದೆ. ಯಾಕಂತ ಹೇಳಿದ್ರೆ ಬ್ಯಾಟ್ರಿ ಏನಾಗಿದೆ. ನೀವೆಲ್ಲ ಹೆಂಗೆ ಸೌಂಡ್ ಮಾಡ್ತೀರಿ ಗೊತ್ತಾ? ಮಾಡ್ರಿ ಸ್ವಲ್ಪ ಜೋರಾಗಿ ಮಾಡ್ರಿ, ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಮಾಡಿ ಹೇಗೆ ಪ್ರಿಯರೇ? ನಾವು ಬೆಳಕು ಕೊಡೋಕೆ ದೇವರು ನಮ್ಮನಲ್ಲಿ ಇಟ್ಟಿರೋದು, ಆದರೆ ನಮ್ಮ ಬ್ಯಾಟ್ರಿ ಯಾವಾಗಲೂ ಡೌನ್ ಆಗಿರ್ತದೆ. ಆದರೆ ನಿಮ್ಮ ಮೊಬೈಲ್ದು ಬ್ಯಾಟ್ರಿ ಮಾತ್ರ ಯಾವಾಗಲೂ ಫುಲ್ ಚಾರ್ಜ್ ಆಗಿರುತ್ತೆ. ಎಂಥ ಮೋಸ ನೋಡ್ರಿ, ಅಬ್ಬಾ ಅಲ್ವಾ? ಇದು ಬಹಳ ದೊಡ್ಡ ಮೋಸ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಈ ಲೋಕದವರು ಅಲ್ಲ, ಈ ಲೋಕದಲ್ಲಿ ಕಳುಹಿಸಲ್ಪಟ್ಟವರು. ನಾವು ಬೆಳಕನ್ನು ತಕೊಂಡು ಬಂದು ಕತ್ತಲೆಯಲ್ಲಿರುವವರಿಗೆ ಬೆಳಕು ಕೊಡುವವರು. ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳಿದ್ರೆ ಏನಂತ ಹೇಳಿದ್ರೆ, ಕುರಿಗಳ ಮಧ್ಯದಲ್ಲಿ, ತೋಳಗಳ ಮಧ್ಯದಲ್ಲಿ ಕುರಿಗಳ ಉಪಾಧಿಯಲ್ಲಿ ನಿಮ್ಮನ್ನೇನು ಮಾಡ್ತೇನೆ, ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಈ ಲೋಕದಲ್ಲಿ ಇರೋರು ಯಾರು ಹಾಗಾದ್ರೆ? ನೀವೇ ಹೇಳಿದ್ರಿ, ತೋಳಗಳಾಗಿ ಇರುವಂತ ಜನ ಇದ್ದಾರೆ, ಅವರ ಮಧ್ಯದಲ್ಲಿ ನಮ್ಮನ್ನು ಹೇಗೆ ಕಳಿಸ್ತಾ ಇದ್ದಾರೆ? ಕುರಿಗಳು ಉಪಾಧಿಯಲ್ಲಿ. ಸ್ವಾಮಿ ಹೇಳಿದ್ರು, ಭೂಮಿಗೆ ನೀವೇನಾಗಿದ್ದೀರಿ? ಉಪ್ಪಾಗಿದ್ದೀರಿ. ಲೋಕಕ್ಕೆ ಉಪ್ಪಾಗಿರೋರು ಅವರಲ್ಲ, ನಾವೇ. ಅವರೆಲ್ಲ ಹೇಗಿದ್ದಾರೆ ಅಂದ್ರೆ, ಉಪ್ಪಿಲ್ಲದೆ ಇರುವಂತ ಜನ. ನಾವೆಲ್ಲ ಯಾರು? ಉಪ್ಪಿರುವ ಜನ. ಊಟಕ್ಕೆ ಉಪ್ಪಿಲ್ಲ ಅಂದ್ರೆ ಹೇಗನ್ಸುತ್ತೆ? ತಿನ್ನಕ್ ಮನಸ್ಸಾಗಲ್ಲ. ಹಾಗೆ ಪ್ರಿಯ ಸಹೋದರ ಸಹೋದರಿ, ಈ ಲೋಕ ನಮಗೆ ಕೇವಲ ಒಂದು ಪ್ರಯಾಣ. ನಾವು ಲೋಕದಲ್ಲಿ ಕಳುಹಿಸಲ್ಪಟ್ಟವರು. ಇನ್ನೊಂದು ವಚನ ನೋಡ್ರಿ, ಬಹಳ ಸುಂದರವಾಗಿ ಸ್ವಾಮಿ ಹೇಳ್ತಾರೆ ಏನಂತ ಹೇಳಿ. ಓಕೆ, ಯೋಹಾನ್ ಬರೆಸುವಾರ್ತೆ 14ನೇ ಅಧ್ಯಾಯ ಮೊದಲಿನ 2-3 ವಾಕ್ಯಗಳು. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಒಂದ್ಸರಿ ಎಲ್ರು ಹೇಳ್ರಿ, ಪಕ್ಕದಲ್ಲಿ ಇದ್ದವ್ರಿಗೆ ಹೇಳ್ರಿ, ನಿಮ್ಮ ಹೃದಯ ಕಳವಳ ಪಡಬೇಡ್ರಿ. ಕಳವಳ ಬೇಡ ಅಂದ್ರೆ ನಿಮ್ಮೊಳಗೆ ಭಯ, ದುಗುಡ, ಚಿಂತೆ ಬೇಡ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಯಾಕೆ ಅಂತ ಮುಂದೆ ಹೇಳ್ತಾರೆ. ಯಾಕೆ ಅಂತ ಹೇಳ್ತಾರೆ ಏನಂದ್ರೆ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೀನು. ಏನಕ್ಕೆ ಕಳವಳ ಪಡಬೇಡ ಅಂತಾರೆ ಅಂತ ಹೇಳಿದ್ರೆ, ಅವ್ರ ತಂದೆ ಮನೆಯಲ್ಲಿ ಬಹಳ ಮನೆಗಳಿದಾವಂತೆ. ಈ ಮನೆಗಳನ್ನು ತಯಾರು ಮಾಡಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತಾರೆ. ನೋಡ್ರಿ ಏನ್ ಹೇಳ್ತಾರೆ, ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಹಾಗಾದ್ರೆ ನಮಗೆ ಒಂದೊಂದು ಮನೆ, ಎಲ್ರಿಗೂ ಒಂದೊಂದು ಮನೆ ಇವಾಗಲೇ ಬುಕ್ ಮಾಡಿ. ಎಲ್ಲಿ ಮನೆ? ಪರಲೋಕದಲ್ಲಿ ಮನೆ. ಈಗ ನೋಡ್ರಿ, ದೇವರು ಯೇಸು ಸ್ವಾಮಿ ನಿಮಗೆ ಎಂತ ಮನೆ ಕಟ್ಟಿರ್ಬಹುದು? ನಿಮ್ಗೆ ಎಂತ ಮನೆ ಕಟ್ಟಿರ್ಬಹುದು? ಈಗ ನೀವು ಬಾಡಿಗೆ ಮನೆ ಹಿಡಿಯಕ್ಕೆ ಹೋಗ್ತಿರಲ್ಲ, ಹೋದಾಗ ಮನೆ ನೋಡ್ತೀರಿ. ನೋಡಿದ ಮನೆ ಎಲ್ಲ ಇಷ್ಟ ಆಗ್ಬಿಡುತ್ತಾ? ಇಲ್ಲ. ನೀವೇನ್ ನೋಡ್ತೀರಿ? ಹೆಂಗಸರು ಮೊದಲು ಒಳಗೋಗಿ ನೀರು ಇದೆ ಅಲ್ಲೋ, ಅಡಿಗೆ ಮನೆ ಹೇಗಿದೆ ನೋಡ್ತೀರಿ. ಓಕೆ, ಕೆಲವ್ರು ಬಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ಫ್ರಂಟ್ ರೂಮ್ ಚೆನ್ನಾಗಿಲ್ಲ, ಬಹಳ ಚಿಕ್ಕದಿದೆ, ಬೆಡ್ರೂಮ್ ಹಿಂಗಿದೆ, ಇದು ಹಂಗಿದೆ, ಅದು ಹಿಂಗಿದೆ. ನಿಮಗೆ ಹಿಡಿಸಲ್ಲ, ನಿಮಗೇನಾಗಲ್ಲ, ಹಿಡಿಸಲ್ಲ. ಆದ್ರೆ ನೀವೇನಾದ್ರೂ ಪರಲೋಕಕ್ಕೆ ನೀವು ಹೋದ್ರೆ, ನಿಮ್ಮ ಮನೆ ಅಲ್ಲಿದ್ರೆ ನೀವೇನ್ ಹೇಳ್ತೀರಿ ಗೊತ್ತಾ? ಇಲ್ಲ, ನೀವೇನ್ ಹೇಳ್ತೀರಿ ಅಂದ್ರೆ, ಯೇಸುವೆ ನನ್ನ ಮನಸ್ಸಲ್ಲಿ ಇಂಥದೇ ಮನೆ ಬೇಕಾಗಿತ್ತು. ಹಲ್ಲೆಲೂಯಾ, ಆಮೆನ್. ಓಕೆ, ಗುಡ್.
ಈಗ ಸುಧಾ ಮನಸ್ಸಲ್ಲಿ ಅನ್ಕೊಂಡಿರ್ತಾಳೆ ಏನಂತ ಹೇಳಿದ್ರೆ, ನನ್ಗಿದ್ರೆ ಇಂಥ ಮನೆ ಇರ್ಬೇಕು. ಏನಂತ ಹೇಳಿದ್ರೆ ಮನೆ ಹೊರಗಡೆ ತೋಟ ಇರ್ಬೇಕು. ನನಗೆ ಅದು ಆಸೆ. ಏನಂದ್ರೆ ಈ ಫ್ಲಾಟ್ಗಳು ಇರ್ತಾವಲ್ಲ, ನನಗೆ ಇಷ್ಟ ಇಲ್ಲ. ಓಕೆ, ಫ್ಲಾಟ್ನಲ್ಲಿ ಇರೋರು ಇವರು. ಓಕೆ, ನಾವು ಫ್ಲಾಟ್ ಅಲ್ಲಿ ಇರೋರಲ್ಲ. ನಮ್ಮ ಮನೆ ಮುಂದನು ಸ್ವಲ್ಪ ಏನಿರ್ಬೇಕು, ಜಾಗ ಇರಬೇಕು. ಮನೆ ಹಿಂದನು ಜಾಗ ಇರಬೇಕು. ಹೂವಿನ ತೋಟ ಇರಬೇಕು, ಹಣ್ಣು ಇರಬೇಕು, ಹಕ್ಕಿಗಳು ಬರಬೇಕು. ಎಂತ ಪೆಟ್ಸ್ ಇರಬೇಕು. ಆಮೇಲೆ ಏನಂದ್ರೆ ಒಂದು ಕುತ್ಕೊಂಡು ಸಾಯಂಕಾಲ ಜೋಕಾಲಿ ಇರಬೇಕು. ಅದ್ರ ಮೇಲೆ ಟೀ ಕುಟ್ಕೊಂಡು ಏನ್ ಮಾಡ್ಬೇಕು. ವಾ, ಎಷ್ಟು ಜನರಿಗೆ ಆ ಥರ ಇಷ್ಟ ಇದೆ ಹೇಳ್ರಿ? ಅರೆ, ಇಷ್ಟ ಇದ್ರೆ ಇಷ್ಟ ಇದೆ ಅಂತ ಹೇಳೋಣ ಅಲ್ವಾ? ಹಾಗಾದ್ರೆ ಈ ಇಷ್ಟನ ನಮ್ಮ ದೇವರು ಪೂರೈಸ್ತಾರ? ಶ್ರೇಷ್ಠ ವರಗಳಿಂದ ನಿನ್ನ ಹೃದಯದ ಆಸೆಗಳನ್ನ ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ. ಹಲ್ಲೆಲೂಯ. ಓಕೆ, ಪರಲೋಕಕ್ಕೆ ಹೋದಾಗ ಒಂದು ದೊಡ್ಡ ಆಶ್ಚರ್ಯ ನಿಮ್ಗೈತೆ. ನಾನು ಏನು ಅನ್ಕೊಂಡಿದ್ದೆ, ನನ್ನ ಹತ್ರ ಒಂದ್ ವೇಳೆ ನನ್ನ ಭೇಟಿ ಆದ್ರೆ, ಓಕೆ, ನಮ್ಮ ಹತ್ರ ಏನ್ ಹೇಳ್ತೀರಿ ಗೊತ್ತಾ ಪಾಸ್ಟ್ರೆ, ನಾನು ಏನ್ ಅನ್ಕೊಂಡಿದ್ದೆ ಅದನ್ನೇ ದೇವರು ನನಗೆ ಕೊಟ್ಬಿಟ್ಟಿದ್ದಾರೆ. ಇದು ಸ್ವರ್ಗ, ಇದು ಸ್ವರ್ಗ ಪ್ರಿಯರೇ. ಸ್ವರ್ಗ ಹಾಗಿರ್ತದೆ. ಮುಂದೆ ಏನ್ ಹೇಳ್ತಾರೆ ಈ ಸ್ವಾಮಿ ಅಂದ್ರೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನಂತ ಹೇಳ್ತಾರೆ. ನಮ್ಮ ಯೇಸು ಏನ್ ಹೇಳ್ತಾರೆ ಅಂದ್ರೆ, ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಎಂತ ಒಂದು ಆಸೆ ನೋಡ್ರಿ ನಮ್ಮ ಯೇಸು ಸ್ವಾಮಿದು. ಏನ್ ಹೇಳ್ತಾರೆ ಅಂದ್ರೆ, ನಾನಿದ್ದಲ್ಲಿ ಬೇಡ, ಹೋಗ ಆಚೆ ದೂರ ಇರು ಅಂತ ಹೇಳಲ್ಲ ದೇವ್ರು. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಎಲ್ಲಿದ್ದೀನೋ ಅಲ್ಲೇ ಇರಬೇಕು. ಓಕೆ, ಎಲ್ಲ SSLC ಪಾಸ್ ಆದವರಾಗ್ಲಿ, SSLC ಫೇಲ್ ಆದವರಾಗ್ಲಿ, ಓಕೆ, ಸಣ್ಣ ಕೆಲಸ ಮಾಡೋರಾಗ್ಲಿ, ದೊಡ್ಡ ಕೆಲಸ ಮಾಡೋರಾಗ್ಲಿ, ಯಾರೇ ಇದ್ರು ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡ್ರಿ, ನಿಮ್ಮವರು ಕೆಲಸಾರೆ ಯಾವುದೋ ಒಂದು ಊರಿಗೆ ನೀವು ಹೋಗ್ಬೇಕಾಗಿದೆ, ಅಲ್ಲಿ ನಿಮ್ಮ ರಿಲೇಷನ್ ಇದ್ದಾರೆ, ನಾವು ಒಂದೆರಡು ದಿವಸ ಬರ್ತೀವಿ ಅಂದ್ರೆ ಖುಷಿಯಿಂದ ರಿಸೀವ್ ಮಾಡ್ತಾರೆ ಎಲ್ರು. ಇವು ಯಾಕೆ ಬರ್ತಾವಪ್ಪ ನಮ್ಮ ಮನೆಗೆ ಅಂತ ಹೇಳ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ನಮ್ಮ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ನಾನು ಎಲ್ಲಿದ್ದೀನೋ ಅಲ್ಲೇ ನೀವು ಇರಬೇಕು. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರ. ಅಂತ ಯೇಸು ನಮಗಿದ್ದಾರೆ. ನೀವು ಸಹ ಇರಬೇಕು. ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ. ಆ ಮಾರ್ಗ ಯಾರಂದ್ರೆ ಯೇಸು ಸ್ವಾಮಿನೇ. ಹಲ್ಲೆಲೂಯ, ನಾನೇ ಮಾರ್ಗ ಅಂತ ಯೇಸು ಸ್ವಾಮಿ ಹೇಳಿದ್ರು. ಎಲ್ಲಿಗೆ? ನಮ್ಮ ಅರಮನೆಗೆ ಹೋಗೋದಕ್ಕೆ ಯೇಸು ಸ್ವಾಮಿನೇ ಮಾರ್ಗ. ಸ್ವರ್ಗ ಇದೆ, ಖಂಡಿತವಾಗಿ ಇದೆ. ಒಂದು ವೇಳೆ ಬೇರೆಯವರು ಹೇಳಿದ್ರೆ ನಾನು ನಂಬ್ತಾ ಇರಲಿಲ್ಲ. ಯೇಸು ಸ್ವಾಮಿ ಹೇಳಿದ್ದಾರೆ, ಸ್ವರ್ಗ ಇದೆ. ದೇವರ ವಾಕ್ಯ ಹೇಳುತ್ತೆ, ಸ್ವರ್ಗ ಇದೆ. ನಮ್ಮ ಹೃದಯ ಸಾಕ್ಷಿ ನುಡಿತದೆ, ಸ್ವರ್ಗ ಇದೆ. ಹಲ್ಲೆಲೂಯ. ಪ್ರಕಟಣೆ ಗ್ರಂಥಕ್ಕೆ ನಾವು ಹೋಗೋಣ. ಪ್ರಕಟಣೆ ಗ್ರಂಥದಲ್ಲಿ ಏನ್ ಹೇಳುತ್ತೆ? 21ನೇ ಅಧ್ಯಾಯ, ಪ್ರಕಟಣೆ 21 ಹಾಗೂ 1ನೇ ವಚನ ನೋಡೋಣ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದು, ಇನ್ನು ಸಮುದ್ರವೂ ಇಲ್ಲ. ಏನಂತೆ ಕೇಳ್ತಾ ಇದ್ದೀರಾ? ಬೈಬಲ್ ಸ್ಪಷ್ಟವಾಗಿ ಏನೇನು ಹೇಳುತ್ತೆ ಅಂತ. ಸಮುದ್ರ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿದೆ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ. ಯಾರು ಇರ್ತಾರೆ ಪರಲೋಕದಲ್ಲಿ ನಿಮ್ಮ ಸಂಗಡ? ನಿಮ್ಗೆಲ್ಲ ಒಳ್ಳೊಳ್ಳೆ ಮನೆ ಕೊಟ್ಟಿದ್ದೀನಿ, ಹೋಗಿ ಚೆನ್ನಾಗಿರ್ರಿ ಅಂತ ಹೇಳಿ ಹೋಗೋದಿಲ್ಲ. ನನಗೊಂದು ಆಶ್ಚರ್ಯ ಏನಂತ ಹೇಳಿದ್ರೆ, ಓಕೆ, ಪರಲೋಕದಲ್ಲಿ ಸುಭಾಷನ್ ಮನೆ ಇರುತ್ತೆ, ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ. ರಮೇಶನ್ ಮನೆ ಇರುತ್ತೆ, ಅಲ್ಲಿ ಸುಧಾದ್ ಮನೆ ಇದೆ, ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಪಾಸ್ಟರ್ ನವೀನ್ ಅವ್ರ ಮನೆ ಇದೆ. ಅಲ್ಲಿ ನೀವು ನಾನು ಭೇಟಿ ಆಗ್ಬಹುದು. ಪ್ರೇಯರ್ ಮಾಡಿ ನನಗೆ ಅಂತ ಹೇಳಿದ್ರೆ ಅಷ್ಟೇ. ಓಕೆ, ಯಾರಿಗೂ ನಾನು ಅಲ್ಲಿ ಪ್ರೇಯರ್ ಮಾಡೋದೆಲ್ಲ ಇಲ್ಲೇ. ಓಕೆ, ಸೊ ಮುಂದೆ ಏನು ಹೇಳುತ್ತೆ? ಮುಂದಿನ ವಚನ 4ನೇ ವಚನ, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣ ಇರುವುದಿಲ್ಲ, ಇನ್ನು ದುಃಖವಾಗ್ಲಿ ಗೋಳಾಟವಾಗ್ಲಿ ಕಷ್ಟವಾಗ್ಲಿ ಇರುವುದಿಲ್ಲ. ಮಹಿಳೆಯರೇ, ಸಹೋದರಿಯರೇ, ತಾಯಂದಿರೇ, ಅಕ್ಕ ತಂಗಿಯರೇ,
ಒಳ್ಳೆ ಸುದ್ದಿ ಏನಂತ ಹೇಳಿದ್ರೆ, ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು ಎರಡೂ ಇಲ್ಲ. ಅದರ ಮೇಲೆ ಕಸ ಗುಡಿಸೋದು, ಮನೆ ತೊಳೆಯೋದು, ಓಕೆ, ಬಟ್ಟೆ ಒಗೆಯೋದು. ಬಟ್ಟೆ ಒಗೆಯೋ ಚಿಂತೆ ಇಲ್ಲ ಬಿಡ್ರಿ, ಈಗೆಲ್ಲ ವಾಷಿಂಗ್ ಮೆಷಿನ್ ಬಂದವೆ. ಓಕೆ, ಅದೊಂದು ದೊಡ್ಡ ತಲ್ಲು. ಅಡಿಗೆ ಏನ್ ಮಾಡಬೇಕು ಅಂತ ಅದೆಲ್ಲ ತಲ್ಲು ಎಲ್ಲ ದೇವಸ್ವಾಮಿನ ವಹಿಸ್ಕೊಂಡಿದ್ದಾರೆ. ಓಕೆ, ಅಲ್ಲಿ ಹಸಿವೇನೂ ಇಲ್ಲ, ಅಲ್ಲಿ ಏನಿಲ್ಲ, ಹಸಿವೆಗೆ ಸಹ ಇಲ್ಲ. ಪ್ರಿಯರೇ, ಅಲ್ಲಿ ಬರ್ತೀರಾ ನೋಡಿ, ಯೋಚನೆ ಮಾಡಿ. ಒಂದು ವೇಳೆ ತಪ್ಪಿಸಿಕೊಂಡ್ರೆ ಅವರ ಪರಿಸ್ಥಿತಿ ಎಷ್ಟು ಗಂಭೀರ ಇದೆ ಅಂತ ದೇವರ ವಾಕ್ಯದಿಂದ ನೋಡೋಣ. ಪ್ರಿಯರೇ, ಸ್ವರ್ಗ ಇರೋದು ಸತ್ಯ, ಆದ್ರೆ ನರಕ ಇರೋದು ಸತ್ಯನೇ. ಯಾಕಂದ್ರೆ ಸ್ವರ್ಗ ಇದೆ ಅಂತ ಹೇಳಿದವರೇ ನರಕ ಇದೆ ಅಂತಾನೆ ಹೇಳಿದ್ದಾರೆ. ಆಮೆನ್. ಖಂಡಿತ 70-80 ವರ್ಷ ಆದ ಮೇಲೆ, ಪ್ರಿಯರೇ, ನಾನೊಂದು ಹಾಡಲ್ಲಿ ಹೀಗೆ ಬರೆದಿದ್ದೇನೆ. ಏನಂತ ಹೇಳಿದ್ರೆ, ಅರಸುಗಳು ಬಂದ್ರು, ಅರಸುಗಳು ಹೋದ್ರು, ಯಾರು ಇವಾಗ ಇಲ್ಲ. ನಾವು ಕೆಲವು ವರ್ಷ ಇಲ್ಲಿ ಇರ್ತೇವೆ, ನಾವು ಎಲ್ಲ ಹೋಗ್ತೇವೆ. ಎಲ್ಲಿಗೆ? ಬಹಳ ಪ್ರಾಮುಖ್ಯ. ಎಲ್ಲಿಗೆ? ಪರಲೋಕಕ್ಕೆ. ಪರಲೋಕಕ್ಕೆ ಹೋಗೋದು ಖಚಿತ ಮಾಡಿಕೊಳ್ಳೋದು ಸತ್ತ ಮೇಲಲ್ಲ, ಉಸಿರಿರುವಾಗಲೇ ನಾವು ಖಚಿತಪಡಿಸಿಕೊಳ್ಬೇಕು. ನಾವು ಅಲ್ಲಿ ಹೋಗ್ತೇವೋ ಇಲ್ಲಿ ಹೋಗ್ತೇವೋ. ಪ್ರಕಟಣೆಗಳ ಗ್ರಂಥ 7ನೇ ಅಧ್ಯಾಯ 15ನೇ ವಚನದಿಂದ ನೋಡಿಕೊಳ್ಳೋಣ. ಪ್ರಕಟಣೆಗಳ ಗ್ರಂಥ 7ನೇ ಅಧ್ಯಾಯ 15ನೇ ವಚನದಿಂದ, ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ, ನೀವೇ ಹೇಳ್ರಲ್ಲ, ಇನ್ನು ಮೇಲೆ ಅವರಿಗೆ ಬಾಯಾರಿಕೆ, ಅವರಿಗೆ ಬಿಸಿಲಾದ್ರೂ ಯಾವ ಜಳವಾದ್ರೂ ಬಡಿಯುವುದಿಲ್ಲ. ಅಲ್ಲಿ ಎಸಿ ಗೀಸಿ ಅವಶ್ಯ ಇಲ್ಲ, ಎಸಿ ಹಾಕೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಬಿಸಿಲೇ ಇಲ್ಲ. ಓಕೆ, ಅವರಿಗೆ ಬಿಸಿಲಾದ್ರೂ ಯಾವ ಝಳವಾದ್ರೂ ಹಿಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವ ಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಏನ್ ಮಾಡ್ತಾರೆ? ಯೇಸ್ವಾಮಿಯಲ್ಲಿ ನಮ್ಮ ಕಣ್ಣೀರನ್ನ. ಇದಕ್ಕೆ ಸ್ವರ್ಗ ಅಂತ ಹೇಳೋದು, ಇದಕ್ಕೆ ಸ್ವರ್ಗ ಅಂತ ಹೇಳಿ. ಕೆಲವ್ರು ಏನ್ ಹೇಳ್ತಾರಂದ್ರೆ, ಪರಲೋಕದಲ್ಲಿ ಮದುವೆಗಳಾಗ್ತಾವಂತೆ, ಒಬ್ಬೊಬ್ರು ಎಷ್ಟೆಷ್ಟೋ ಹೆಂಗಸರನ್ನ ಮದುವೆ ಆಗ್ತಾರೆ ಅಂತ ಹೇಳಿ. ಇದು ಖಂಡಿತ ಸುಳ್ಳು, ಇದು ಎಲ್ಲ ತಪ್ಪು ಬೋಧನೆ. ಪ್ರಿಯರೇ, ಯೇಸ್ವಾಮಿ ಹೇಳಿದ್ರು ಪರಲೋಕದಲ್ಲಿ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಮಾಡಿಕೊಡುವುದು ಇಲ್ಲ, ಎಲ್ಲರೂ ದೇವದೂತರಂತೆ ಇರ್ತಾರಂತ. ಪರಿಸಾಯರು ಆತನಿಗೆ ಪ್ರಶ್ನೆ ಕೇಳಿದಾಗ ಹೇಳ್ತಾರೆ, ಕೇಳ್ತಾ ಇದ್ದೀರಾ? ಆರ್ ಯು ಆಲ್ ಎಂಜಾಯಿಂಗ್? ಯಾಕಂದ್ರೆ ಸ್ವರ್ಗ ನೋಡ್ರಿ ಇವತ್ತು. ಓಕೆ, ಯೇಸ್ವಾಮಿ ಹೇಳಿದ್ದಾರೆ, ಪ್ರತಿಯೊಬ್ಬೊಬ್ಬರು ನೀವು 1 ಕೋಟಿ ರೂಪಾಯಿ ಪಾಸ್ಟರ್ ನವೀನ್ ಕೊಟ್ರೆ ನಿಮಗೆ ಪರಲೋಕಕ್ಕೆ ಹೋಗೋದು ಗ್ಯಾರಂಟಿ ಮಾಡ್ತಾರೆ. ಕೋಟಿ ಬೇಡ, ಬರೀ ಕಾಣಿಕೆ ಹಾಕಿ ಸಾಕು. ಓಕೆ, ಮುಂದೆ ನಾವು ನೋಡ್ತೇವೆ. ಪ್ರಿಯರೇ, ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ಹಸಿವೆ ಇಲ್ಲ. ಓಕೆ, ಪರಲೋಕದಲ್ಲಿ ಪ್ರಾಣಿಗಳಿದಾವ, ಇದಾವ, ಹೂಗಳಿದಾವ. ಒಬ್ಬ ಸೇವಕರು ಹೇಳ್ತಾರೆ, ಕೆಲವು ಸೇವಕರಿಗೆಲ್ಲ ಒಳ್ಳೊಳ್ಳೆ ಅನುಭವ ಆಗಿದೆ. ಅವ್ರು ಬಂದು ಹೇಳ್ತಾರೆ ಏನಂದ್ರೆ, ಅಲ್ಲಿ ಮರಗಳು ರಾಗ ಹಾಡ್ತಾವಂತೆ. ಏವೇನ್? ಅಲ್ಲಿ ಮರಗಳು ರಾಗ ಹಾಡ್ತಾವಂತೆ. ಅಲ್ಲಿ ಸುವರ್ಣ ಬೀದಿಗಳು ಎಲ್ಲ. ಎಂತ ಬೀದಿ? ಚಿನ್ನ ಇದೆಯಾ ಅಲ್ಲಿ? ಕೆಲವ್ರು ಹೇಳ್ತಾರೆ ಚಿನ್ನನೇ ಹಾಕ್ಬಾರ್ದು ಅಂತ, ಬೈಬಲ್ ಹೇಳ್ತದಲ್ಲ, ಚಿನ್ನ ಹಾಕ್ಬಾರ್ದು ಅಂತ. ಮತ್ತೆ ಯೇಸ್ವಾಮಿನ ಹಾಕವ್ರಲ್ಲ, ಅವ್ರ ಎದೆಗೆ ಚಿನ್ನದ ಪಟ್ಟಿ ಕಟ್ಕೊಂಡಿದ್ದಾರೆ. ಏನ್ ಕಟ್ಕೊಂಡಿದ್ದಾರೆ? ಚಿನ್ನದ ಪಟ್ಟಿ ಇದೆ ಅಂತೆ. ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ಅಡ್ಡಾಡ್ತಾರೆ ಅಂತ. ಕಟ್ಟಿಗೆ ಸ್ತಂಭ ಅಲ್ಲ, ಎಂತದ್ದು? ಚಿನ್ನದ ದೀಪಸ್ತಂಭ. ಓಕೆ, ದೇವರ ನಾಮಕ್ಕೆ ಸ್ತೋತ್ರ. ಸೊ ಹೀಗೆ ದೇವರು ಹೇಳ್ತಾರೆ. ಓಕೆ ಪ್ರಿಯರೇ, ಅದೇ ಸಮಯದಲ್ಲಿ ನರಕ ಸಹ ಇದೆ, ನರಕ ಸಹ ಇದೆ. ನರಕ ಒಬ್ಬ ಯಜಮಾನರಿಗೆ ಒಂದು ದರ್ಶನ ಆಗುತ್ತೆ. ಅವರು ಜಗತ್ತೆಲ್ಲ ಸುತ್ತಾಡಿದವರು. ಎಷ್ಟೊಂದು ಉದಾಹರಣೆಗಳಿವೆ. ಇದು ಒಂದು ಉದಾಹರಣೆ ನಿಮ್ಮ ಒಂದು ತಿಳುವಳಿಕೆಗಾಗಿ ನಾನು ಹೇಳ್ತಾ ಇದ್ದೇನೆ. ಅವರು ಎಷ್ಟೊಂದು ದೇಶ ಸುತ್ತಾಡಿ ಅವ್ರಿಗೆ ಯೇಸ್ವಾಮಿ ಬಗ್ಗೆ ಕೇಳಿಲ್ಲ, ಯೇಸು ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ. ಒಂದ್ಸರಿ ಅವ್ರಿಗೆ ಕಾಯಿಲೆ ಆಗುತ್ತೆ. ಕಾಯಿಲೆ ಆದಾಗ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಸತ್ತೋಗ್ಬಿಡ್ತಾರೆ. ಅವ್ರು ಸತ್ತೋದಾಗ ಅವ್ರೇನು ಹೇಳ್ತಾರೆ ಆಮೇಲೆ ಅಂತ ಹೇಳಿದ್ರೆ,
ಡಾಕ್ಟರ್ಗಳು ಮಾತಾಡ್ತಾ ಇದ್ದಾರೆ, ನಾನು ಸತ್ತೋಗಿದೆ, ನನ್ನ ಬಾಡಿ ನನಗೆ ಕಾಣ್ತಾ ಇದೆ, ನನ್ನ ಬಾಡಿ ನನಗೆ. ಆತ್ಮದಿಂದ ಅವ್ರೇನಾಗಿದ್ದಾರೆ, ಹೊರಗೆ ಬಂದಿದ್ದೇ, ನರಕನೂ ಸ್ವರ್ಗಕ್ಕೆ ಹೋಗಿಲ್ಲ, ಅಲ್ಲೇ ಇದ್ದಾರೆ, ಯಾರಿಗೂ ಕಾಣ್ತಾ ಇಲ್ಲ. ಅವ್ರು ಮಾತಾಡೋದೆಲ್ಲ ಇವರಿಗೆ ಕೇಳ್ತಾ ಇದೆ, ಮನೆಯವರೆಲ್ಲ ಬಂದು ಮಾತಾಡ್ತಾ ಇದ್ದಾರೆ. ಓಕೆ, ಆಮೇಲೆ ಇವ್ರ ಆತ್ಮದಲ್ಲಿ ಹಾಗೇ ಚಲಿಸ್ತಾ ಹೋದ್ರಂತೆ, ಕತ್ತಲು 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 ಎಲ್ಲ ಕಡೆಗೆ. ಸೊ ಪಕ್ಕನೆ ಒಂದು ಸ್ಥಳಕ್ಕೆ ಅವ್ರು ಬಂದ್ರಂತೆ. ಅಲ್ಲಿ ಒಂದು ಸಿಂಹಾಸನದ ಮೇಲೆ ಹೆಚ್ಚು ಕಡಿಮೆ 30 ಅಡಿ ಎತ್ತರ ಇರೋ ಮನುಷ್ಯ ಕೂತಿದ್ರೆ. ಸೊ ಈ ಕಡೆಗೆ ನೋಡಿದ್ರೆ ಸುಂದರವಾದ ಚಂದ 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 ಅರಮನೆಗಳು. ಆದ್ರೆ ಆ ಅರಮನೆಗೆ ಹೋಗಕ್ಕೆ ರಸ್ತೆ ಇಲ್ಲ, ಅರಮನೆಗೆ ಹೋಗಕ್ಕೆ ರಸ್ತೆನೇ ಇಲ್ಲ. ಆ ಸಿಂಹಾಸನ ಮೇಲೆ ಕೂತಿರೋರು ಇವ್ರನ್ನ ನೋಡ್ತಾ ಇದ್ದಾರೆ. ಯಾರಿರ್ಬೋದು? ಯೇಸು ಸ್ವಾಮಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇವರಿಗೆ ಯೇಸು ಸ್ವಾಮಿ ಯಾರಂತ ಗೊತ್ತಿಲ್ಲ. ಸೊ ಎದುರುಗಡೆಗೆ ಮನೆಗಳು ಈ ಕಡೆ ಇದೆ, ಎದುರಿಗೆ ಕಾಲಿಟ್ರೆ ಆಳವಾದ ತಗ್ಗಿನಲ್ಲಿ ಬೀಳ್ತಾರೆ. ಅವ್ರು ಹೇಳ್ತಾರೆ ಆಮೇಲೆ, ಆ ತಗ್ಗಿನಲ್ಲಿ ಬಿದ್ದವ್ರು ಯಾರು ವಾಪಸ್ ಬಂದಿಲ್ಲ. ತಗ್ಗೇನ ಇರ್ಬೋದು, ನರಕ ಪ್ರಿಯರೇ, ದೊಡ್ಡ ತಗ್ಗು. ಅದಕ್ಕೆ ಅಬಿಸ್ ಅಂತೂ ಹೇಳ್ತಾರೆ, ಇನ್ನು ಬೇರೆ ಬೇರೆ ಶಬ್ದಗಳಿವೆ. ಅಲ್ಲಿ ನರಕ ಅನ್ನೋದು ಇದೆ. ಯೇಸು ಸ್ವಾಮಿ ಹೇಳ್ತಾರೆ ನರಕ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ ಇರುವಂತ ಕತ್ತಲು ಎಷ್ಟಿದೆ ಅಂತ ಹೇಳಿದ್ರೆ, ನೀವು ಪಪ್ಪಾಯಿ ಕಟ್ ಮಾಡಿದ್ರೆ ಹೇಗೆ ಬರುತ್ತಲ್ಲ, ಹಾಗೆ ಕತ್ತಲೆಯನ್ನ ಕಟ್ ಮಾಡಬಹುದು. ಅಲ್ಲಿ ಅಷ್ಟು ಸಂಕಟ ಇದೆ. ಅಲ್ಲಿ ಬೆಂಕಿ ಇದೆ, ಬೆಳಕಿಲ್ಲ. ಅದೇ ಹೆಂಗೆ ಬೆಂಕಿ ಇದೆ ಬೆಳಕಿಲ್ಲ? ಅಲ್ಲಿರೋ ಬೆಂಕಿ ಏನ್ ಕೊಡಲ್ಲ? ಬೆಳಕು ಕೊಡಲ್ಲ. ಈ ಬೆಂಕಿಗಳು ಮಾತ್ರ ಬೆಳಕು ಕೊಡು. ಹಾಲೆಲೂಯ. ನಾವ್ ಯಾರಂದ್ರೆ ಬೆಳಕು ಕೊಡುವ ಬೆಂಕಿಗಳು. ಅಲ್ಲಿ ಬೆಂಕಿ ಇದೆ, ಬೆಳಕು ಇಲ್ಲ ಪ್ರಿಯರೇ. ಓಕೆ, ಅಲ್ಲಿ ಕಡಿಯೋ ಹುಳುಗಳು ಸಾಯಿದೆ. ಇನ್ನೊಬ್ಬ ದೇವ್ರ ಸೇವಕರೇ ದರ್ಶನದಲ್ಲಿ ನೋಡಿದ್ದೇನಂತ ಹೇಳಿದ್ರೆ, ಅಲ್ಲಿ ಒಂದು ದೊಡ್ಡ ಡೊಂಗರ ಇದೆ, ಅದನ್ನ ಹತ್ತಿ ಗೋಡೆ ತರ ಎಲ್ಲರೂ ಹತ್ತಾರೆ ನರಕದಲ್ಲಿ. ಇನ್ನೇನು ದಾಟ್ಬೇಕನ್ನೋಷ್ಟ್ರೊಳಗೆ ಎಲ್ಲರೂ ಕೆಳಗೆ ಬೀಳ್ತಾರೆ. ಇದು 24 ಗಂಟೆ ನಡೀತಾನೆ ಇರುತ್ತಂತೆ. ಅವರಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಅವ್ರ ಕೆಳಗೆ ಬೀಳ್ತಾ ಇರ್ತಾರೆ. ಕಡೆಗೆ ಈ ಮನುಷ್ಯ ಆ ಸ್ವಾಮಿ ಜೊತೆಗೆ ಮಾತಾಡ್ಬಿಟ್ಟು ಅನೇಕ ಅವ್ರ ಸಂದರ್ಶನ ಎಷ್ಟೊಂದಿದೆ. ಆವಾಗ ಯೇಸು ಸ್ವಾಮಿಗೆ ಇವ್ರು ಹೇಳಿದ್ರಂತೆ, ನಾನು ಗೊತ್ತಿಲ್ಲ, ಯಾರಂತ ನನಗೆ ಗೊತ್ತಿಲ್ಲ, ನಾನು ಅಲ್ಲಿ ಹೋಗ್ಬೇಕು, ಆ ಸ್ಥಳಕ್ಕೆ ಏನ್ ಮಾಡ್ಬೇಕು ಅಂತ. ಅವಾಗ ಯೇಸು ಸ್ವಾಮಿ ಹೇಳಿದ್ರಂತೆ, ನಾನು ಯೇಸು ಸ್ವಾಮಿ, ನಾನು ಯೇಸು, ನೀನು ಹೋಗ್ಬೇಕಂದ್ರೆ ನನ್ನ ಪಕ್ಕದಲ್ಲಿ ಒಂದು ಸಣ್ಣ ಇಕ್ಕಟ್ಟಾದ ಬಾಗಿಲಿದೆ, ಇಲ್ಲಿಂದ ಮಾತ್ರ ನೀನು ಹೋಗ್ಬಹುದು ಅಂತ ಹೇಳಿದ್ರು. ಹಲ್ಲೆಲೂಯ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ಅಗಲವಾದ ಮಾರ್ಗ ಇದೆ, ಅದು ನಿಮ್ಮನ್ನ ನಾಶನಕ್ಕೆ ನಡೆಸ್ತಿದಂತೆ. ಮಾರ್ಗ ಯಾರು ಅಂತ ಹೇಳಿದ್ರೆ ಯೇಸುನೇ. ಯೇಸು ಹೇಳಿದಾಗ ಅವರು ರಕ್ಷಣೆ ಅವಾಗಲೇ ಯೋಚನೆ ಮಾಡಿ ಪಾಪಗಳಿಗಾಗಿ ಪಕ್ಕನೆ ಅವ್ರು ಎದ್ದದ್ದು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಯ್ತದ. ಅವ್ರ ಜೀವದಿಂದ ಎದ್ದದ್ದು ಸುಮಾರು ಅವ್ರು ಯೇಸು ಸ್ವಾಮಿ ಹೇಳಿದಂದ್ರೆ ನಾನೇ ಮಾರ್ಗ ಅಂತ ಹೇಳಿದ್ರು. ಇವರು ಹಾಗಾದ್ರೆ ಯೇಸು ಸ್ವಾಮಿ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಹೇಳಿ ಅವರೊಂದು ಪ್ರತಿ ದಿವಸ ಕಾರಲ್ಲಿ ಒಂದು ಚರ್ಚ್ ಹತ್ರ ಹಾದು ಹೋಗ್ತಾ ಇದ್ರಂತೆ. ನೋಡೋಣ, ಈ ಚರ್ಚಿಗೆ ನಾನು ಯಾವಾಗಲೂ ನೋಡಿದ್ದೀನಿ, ಈ ಚರ್ಚಲ್ಲಿ ಹೋಗಿ ವಾಕ್ಯ ಕೇಳೋಣ ಅಂತ ಹೋಗಿ ಕೂತ್ಕೊಂಡ್ರೆ ಫಸ್ಟ್ ಪಾಸ್ಟರ್ ಪ್ರಸಂಗ ಮಾಡ್ತಾ ಇರೋದು ಯೇಸು ಸ್ವಾಮಿನೇ ಮಾರ್ಗ ಅಂತ ಪ್ರಸಂಗ ಮಾಡಿದ್ರು. ಹೌ ವಂಡರ್ಫುಲ್. ನೋಡ್ರಿ ದೇವ್ರು ಹೇಗೆ ಕಾರ್ಯ ಮಾಡ್ತಾರೆ. ಅವತ್ತೇ ಅವ್ರ ರಕ್ಷಣೆ ಹೊಂದಿ ಎಷ್ಟೋ ಜನರಿಗೆ ಸ್ವಾರ್ಥ ಹೇಳಿದೆ, ಇನ್ನೂ ಜೀವಂತ ಇದ್ದಾರೆ. ಹಲ್ಲೆಲೂಯ. ಪ್ರಿಯರೇ, ಯೇಸು ಸತ್ಯ, ವಾಕ್ಯ ಸತ್ಯ, ಸ್ವರ್ಗ ಸತ್ಯ, ನರಕನು ಸತ್ಯ. ಹಲ್ಲೆಲೂಯ. ಒಂದು ವಚನ ಓದಿಕೊಳ್ಳೋಣ. 1 ತೆಸಲೋನಿಕವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಮತ್ತು 13ನೇ ವಚನದಿಂದ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋದುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೆಂದು. ಯಾರ ಮಾತಿನ ಆಧಾರ? ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದ್ರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದಿಲ್ಲ. ಓಕೆ, ಕರ್ತನು ತಾನೇ ಹೇಗೆ ಬರ್ತಾರಂತೆ? ಆಜ್ಞಾಘೋಷದೊಡನೆ,
ಪ್ರಧಾನ ದೂತನ ಶಬ್ದದೊಡನೆ ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹಲ್ಲೆಲೂಯಾ. ಹಳೆ ಉಡಂಬಡಿಕೆಯಲ್ಲಿ ಅನೇಕ ಕಡೆಗಳಿಗೆ ನಾವು ನೋಡ್ತೇವೆ ತುತ್ತೂರಿ ಶಬ್ದ ತರೋ ತರೋ ಅಂತ ಸೌಂಡ್ ಮಾಡಿ ಕೇಳಿದಿರಲ್ಲ, ಮೂವಿನಲ್ಲೆಲ್ಲ ನೀವು ನೋಡಿರ್ಬೋದು. ಯಾಕೆ ಟ್ರಂಪೆಟ್ ಸೌಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾಕೆ ತುತ್ತೂರಿ ಓದ್ತಾರೆ ನೋಡ್ರಿ. ನಿಮ್ಮ ಹತ್ರ ಎಲ್ಲ ಡಿಜಿಟಲ್ ಎಲ್ಲ ಬಂದೇವು ಇವಾಗ. ಯೇಸು ಸ್ವಾಮಿ ಡಿಜಿಟಲ್ ಮೇಲೆ ಹತ್ಕೊಳ್ಳೋದಿಲ್ಲ, ತುತ್ತೂರಿನೇ ಓದಿಸ್ತಾನೆ. ಹಲ್ಲೆಲೂಯಾ. ಹಳೆ ಕಾಲದಿಂದ ಬಂದಿರೋ ತುತ್ತೂರಿ ಏನಕ್ಕೆ ಊದ್ತಾ ಇದ್ರು ಅಂತ ಹೇಳಿದ್ರೆ, ಯುದ್ಧಗಳು ಪ್ರಾರಂಭವಾಗುವ ಸಮಯದಲ್ಲಿ ತುತ್ತೂರಿ ಊದಿದ ತಕ್ಷಣ ಸೈನಿಕರೆಲ್ಲ ರೆಡಿಯಾಗಿ ಇಸ್ರೇಲ್ ನಲ್ಲಿ ಏನ್ ಮಾಡ್ತಾ ಇದ್ರು, ಯುದ್ಧಕ್ಕೆ ಹೋಗ್ತಾ ಇದ್ರು. ಇದು ತುತ್ತೂರಿ ಓದುವ ಒಂದು ಕಾರಣ. ಎರಡನೇ ಒಂದು ಕಾರಣ ಏನಂತ ಹೇಳಿದ್ರೆ, ಯುದ್ಧ ಮುಗಿದ ನಂತರ, ಈಗ ಯುದ್ಧ ಮುಗೀತು ಅಂತ ಹೇಳಿ ಜೋರಾಗಿ ಏನ್ ಮಾಡ್ತಾ ಇದ್ರು, ತುತ್ತೂರಿ ಓದ್ತಾ ಇದ್ರು. ಏನಾಯ್ತು, ಈಗ ನಮಗೆ ಜಯ ಸಿಕ್ಕಿದೆ ಅಂತೇಳಿ ತುತ್ತೂರಿ ಜೋರಾಗಿ ಊದಿದಾಗ ಎಲ್ಲ ಜನ ಶಾಂತಿ ಆಗೋರು. ತುತ್ತೂರಿ ಬಹಳ ಇಂಪಾರ್ಟೆಂಟ್. ತುತ್ತೂರಿ ಸಂದೇಶವನ್ನ ಕಳಿಸುವಂತದ್ದಾಗಿದೆ. ಓಕೆ, ತುತ್ತೂರಿ ಯಾಕೆ ಓದ್ತಾ ಇದ್ರು ಇಸ್ರಾಯೇಲ್ರ ಮಧ್ಯದಲ್ಲಿ ಅಂತ ಹೇಳಿದ್ರೆ, ತುತ್ತೂರಿ ಓದಿದ ತಕ್ಷಣ ಎಲ್ಲರೂ, ಅದು ನಾನಾ ತರ ಸೌಂಡ್ಗಳಿವೆ. ಈ ತರ ಸೌಂಡ್ ಮಾಡಿದಾಗ ಯುದ್ಧಕ್ಕೆ ಹೋಗ್ಬೇಕು, ಈ ತರ ತುತ್ತೂರಿ ಸೌಂಡ್ ಮಾಡಿದಾಗ ಯುದ್ಧ ನಿಲ್ಲುತ್ತೆ, ಈ ತರ ತುತ್ತೂರಿ ಸೌಂಡ್ ಮಾಡಿದ್ರೆ ಎಲ್ಲರೂ ಮುಂದೆ ಹೋಗ್ಬೇಕು. ಕೂತವರೆಲ್ಲ ನಿಮ್ಮ ಡೇರೆಗಳನ್ನೆಲ್ಲ ಬಿಚ್ಕೊಂಡು ಪ್ಯಾಕ್ ಮಾಡಿಕೊಂಡು, ಗುಡಾರಗಳನ್ನ ಪ್ಯಾಕ್ ಮಾಡಿಕೊಂಡು ಮುಂದೆ ಹೋಗ್ಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ತುತ್ತೂರಿ ಯಾಕೆ ಊದ್ತಾ ಇದ್ರ ಅಂತ ಹೇಳಿದ್ರೆ, ಎಲ್ಲರೂ ಸೇರಿ ಬನ್ರಿ, ಏನೋ ಪ್ರಕಟಣೆ ಮಾಡ್ಬೇಕು, ಎಲ್ಲರೂ ಸೇರಿ ಬನ್ರಿ ಅಂತ ಹೇಳಿ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಂದ್ರೆ ತುತ್ತೂರಿ ಊದ್ತಾ ಇದ್ರು. ಇಲ್ಲಿ ನಾವು ನೋಡ್ತೇವೆ, ದೇವರ ತುತ್ತೂರಿ ಧ್ವನಿಯೊಡನೆ ಯಾಕೆ ಬರ್ತಾರೆ ಅಂದ್ರೆ, ಎಲ್ಲರನ್ನ ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬೊಬ್ಬರನ್ನ ಯೇಸು ಸ್ವಾಮಿ ಆ ಮಧ್ಯಾಕಾಶದಲ್ಲಿ ಸೇರಿಸ್ತಾರೆ. ಹಲ್ಲೆಲೂಯಾ.